ಹೆಂಗೆ ಅಂತಂದು ಹೇಳ್ಕೊಡ್ತೀನಿ. ಅಳತಿ ಬ್ಲೌಸ್ ತೊಗೊಂಡು ಅಳತಿ ಹೆಂಗೆ ತೊಗೊಳ್ಳೋದು ಅಂತಂದು ಹೇಳ್ಕೊಡ್ತೀನಿ. ಇದಕ್ಕೆ ಸಾದಾ ಬ್ಲೌಸು, 4 ಟಕ್ಸ್ ಬ್ಲೌಸು ಮತ್ತು ನಾರ್ಮಲ್ ಬ್ಲೌಸ್ ಅಂತಲೂ ಕರೀತಾರೆ. ನೋಡ್ರಿ ನೀವು 4 ಟಕ್ಸ್ ಬ್ಲೌಸ್ ಅಂತಂದ್ರೆ ಇಲ್ಲೊಂದು ಟಕ್ಸು, ಇಲ್ಲೊಂದು ಟಕ್ಸು, ಇಲ್ಲೊಂದು ಈ ಥರ 4 ಟಕ್ಸ್ ಬ್ಲೌಸ್, 4 ಟಕ್ಸ್ ಬ್ಲೌಸ್ ಅಂತಂದು ಬರ್ತೈತಿ. ಇದನ್ನು ನೀವು ಹಿಡಿಲೂಬೋದು ಅಥವಾ ಸ್ಕಿಪ್ಪು ಮಾಡ್ಬೋದು, ಬ್ಯಾಡ್ ಅಂತಂದು ಬಿಡ್ಬೋದು. ಇದನ್ನು ಹಿಡಿಲಿಪ್ಪ ಅಂತಂದರೆ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಅರ್ಬಿ ನೀವು ಕಟ್ ಮಾಡ್ಕೋಬೋದು. ಮುಂದಿನ ವಿಡಿಯೋದಾಗ ನಾನೆಲ್ಲ ಹೇಳ್ಕೊಡ್ತೀನಿ. ಬರ್ರಿ, ತಡ ಮಾಡೋದು ಬೇಡ. ಇದು ಅಳತಿ ಯಾವ ಥರ ತೊಗೊಳ್ಳೋದು ಅಂತಂದು ನಾನು ಹೇಳ್ಕೊಡ್ತೀನಿ. ಬರ್ರಿ, ಇದೈತಲ್ಲ, ಇಲ್ಲೇನ ಸ್ಟಿಚ್ ಹಾಕಿರ್ತಾರಲ್ಲ, ಈ ಸ್ಟಿಚ್ಲಿಂದ ಇಲ್ಲೇನು ಡ್ಯಾಶ್ ಹಿಡ್ದಿರ್ತಿರಲ್ಲ ಅಲ್ಲಿಗೆ ಮೆಜರ್ಮೆಂಟು ನಾವು ತೊಗೋಬೇಕಾಗುತ್ತೆ. ಇದು ಬ್ಲೌಸಿನ ಪೂರ್ಣ ಉದ್ದಾಗಿರ್ತೈತಿ. ನೀವು ನೋಡ್ಬೋದು 13 ಇಂಚ್ ಐತಿ. 13 ಇಂಚ್ ನೋಡಿರೋದಲ್ಲ ನೀವು. ಬ್ಲೌಸಿಂದು ಪೂರ್ಣ ಉದ್ದ ಎಷ್ಟೈತಿ? 13 ಇಂಚ್ ಐತಿ. ನಾವು ಅದನ್ನು ಬರ್ಕೊಂಬಿಡೋಣ ಬರ್ರಿ. ಫಸ್ಟ್ನೇ ಪಾಯಿಂಟ್ ಬ್ಲೌಸು ಉದ್ದ. ಪೂರ್ಣ ಉದ್ದ ರೀ. ನೋಡಿ, ಬ್ಲೌಸಿಂದು ಪೂರ್ಣ ಉದ್ದ ಈ ಥರ ಶಾರ್ಟ್ಕಟ್ಟಾಗಿ ಬರ್ಕೊಂಡೀನಿ. ನೀವು ಪೂರ್ತಿಯಾಗಿ ಬರ್ಕೋರಿ. ಬ್ಲೌಸಿನ ಪೂರ್ಣ ಉದ್ದ ಎಷ್ಟೈತಿ? 13 ಇಂಚ್ ಐತಿ. ನೆಕ್ಸ್ಟ್ ಒನ್ ಬ್ಲೌಸಿಂದು ನೆಕ್ ಡೀಪ್ ಎಷ್ಟೈತಿ ಅಂತ ನಾವು ನೋಡಬೇಕಾಗ್ತೈತಿ. ನೋಡಿರಿ, ನೀವು ನೋಡ್ಬೋದು. 9.9 ಇಂಚ್ ಐತಿ. 9.9 ಇಂಚ್ ಐತಿ. 8.75 ಇಂಚ್ ಅಂತಲೂ ಕರೀತಾರೆ. ಈ ಥರನೂ ತೊಗೋಬೋದು. ಬೇಡಪ್ಪ ಅಂತಂದ್ರೆ ನೀವು ಪರ್ಫೆಕ್ಟಾಗಿ ಬೇಕಪ್ಪ ಅಂತಂದ್ರೆ ಈ ಥರ ತೊಗೋಬೇಕಾಗುತ್ತೆ. ನಾ ಇದೇ ಥರನೇ ತೊಗೋತೀನಿ. ನೋಡಿರಿ, 4 ಇಂಚ್ ಐತಿ. ಇದು ಬ್ಲೌಸಿನ ಕೊರಳಿನ ಪಟ್ಟಿ. ಬ್ಲೌಸ್ ನೋಡಿ, ಕೊರಳಿನ ಪಟ್ಟಿ ಎಷ್ಟು? 4 ಇಂಚ್ ಐತಿ. ಬ್ಲೌಸಿಂದು ಕೊರಳಿನ ಪಟ್ಟಿ ರೀ 4 ಇಂಚ್ ಐತೆ ರೀ. ಬರ್ರಿ, ನೆಕ್ಸ್ಟ್ ಒನ್ ನಾವೇನು ನೋಡೋಣಪ್ಪ ಅಂತಂದ್ರೆ ಬಗಲಿನ ಉದ್ದ ತೊಗೊಳ್ಳೋಣ. ಬರ್ರಿ, ಬಗಲಿನ ಉದ್ದ ಅಂತಲೂ ಕರೀತಾರೆ ಅಥವಾ ಆರ್ಮೋಲ್ ಲೆಂತ್ ಅಂತಲೂ ಕರೀತಾರೆ. ನೋಡೋಣ ಬರ್ರಿ. ನಾವು ನೋಡಿರಿ, ಕರೆಕ್ಟಾಗಿ ಇಲ್ಲಿಗೆ 4.5 ಇಂಚ್ ಐತಿ. ಈ ಥರನೂ ತೊಗೋಬೋದು. ಬಿಗಿನರ್ಸ್ಗಳಿಗೆ ಇದು ಸ್ವಲ್ಪ ಗೊತ್ತಾಗೋದಿಲ್ಲ. ನಾವು ಯಾವ ಥರ ತೊಗೋಬೇಕಂದ್ರೆ ಬ್ಲೌಸಿಂದು ಲೆಂತ್ ಎಷ್ಟಿತ್ತು? 13 ಇಂಚ್ ಇತ್ತು. ಆ ಥರ 13 ಇಂಚಿಗೆ ನಾವಿಲ್ಲೇ ಟೇಪ್ ಇಟ್ಕೋಬೋದು. ಇಲ್ಲೇ ನೋಡಿರಿ, 13 ಇಂಚಿಗೆ ಟೇಪ್ ಇಟ್ಕೊಂಡು ನೆಕ್ಸ್ಟ್ ಇಲ್ಲೇನು ಸ್ಟಿಚ್ ಹಾಕಿರ್ತೀರಿ ನೋಡಿ, ನೀವು ಸ್ಟಿಚ್ ಹಾಕಿರ್ತೀರಲ್ಲ ಅಲ್ಲಿಗೆ ನೀವು ಟೇಪ್ ಇಟ್ಕೊಂಡ್ಬಿಡ್ಬೋದು. ಟೇಪ್ ಇಟ್ಕೊಳ್ಳೋಣ ನಿಮ್ಗೆ ಕರೆಕ್ಟಾಗಿ 4.5 ಇಂಚಿಗೆ ಬಂದೈತೆ ನೋಡಿರಿ. ಈ ಥರನೂ ತೊಗೋಬೋದು ನೀವು. ಬಗಲಿನ ಉದ್ದ ನಾವು ಅದನ್ನು ಬರ್ಕೊಂಬಿಡೋಣ ಬರ್ರಿ.